ಓಂ ಸಾಯಿರಾಮ್. ಈ ನಿಮ್ಮ ಸರು ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತು ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ, ಮೆಣಸಿನಕಾಳು, ಹಾಗೆ ಸ್ವಲ್ಪ ಜಾಪತ್ರೆ, ಲವಂಗ, ಹಾಗೆ ಸ್ವಲ್ಪ ಕಲ್ಲು ಹೂವು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡು ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ನೀವು ಅರ್ಧ ಎಣ್ಣೆ ಹಾಗೆ ಅರ್ಧ ತುಪ್ಪ ಕೂಡ ಉಪಯೋಗಿಸ್ಬೋದು, ಇಲ್ಲ ಬರೀ ಎಣ್ಣೆನಲ್ಲಿ ಕೂಡ ಮಾಡ್ಬೋದು. ಇದನ್ನು ಕುಕ್ಕರಲ್ಲೂ ಕೂಡ ಮಾಡ್ಬೋದು, ಈ ಥರ ಪಾತ್ರೆನಲ್ಲೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಥರ ಪಾತ್ರೆಯಲ್ಲಿ, ಅಗಲವಾಗಿರೋ ಪಾತ್ರೆಯಲ್ಲಿ ಮಾಡಿದರೆ ಕ್ಲೀನಾಗಿ ಕೈಯಾಡೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 2 ಪಲಾವ್ ಎಲೆ ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ತರಕಾರಿಗಳನ್ನೆಲ್ಲ ಸೇರಿಸ್ಕೋಬೇಕು. ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಬೋದು. ಇದರಲ್ಲಿ ನಾನು ಸ್ವಲ್ಪ ಕ್ಯಾರೆಟು, ಬೀನ್ಸು, ಹೂಕೋಸು, ಹಾಗೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ನವಿಲುಕೋಸು, ಹಾಗೆ ಬಟಾಣಿ, ಈ ಥರ ಎಲ್ಲ ಬೇರೆ ಬೇರೆ ಎಲ್ಲ ಸೇರಿಸ್ಕೋಬೋದು. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ 4 ಥರ ತರಕಾರಿಗಳನ್ನು ಮಾತ್ರ ಉಪಯೋಗಿಸಿದ್ದೀನಿ. ಇವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಒಂದು 2 ರಿಂದ 3 ನಿಮಿಷ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಸೈಜಿನ ಟೊಮೆಟೊ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಕೈಯಾಡಿ ಕ್ಲೀನಾಗಿ ಬೇಯಿಸ್ಕೋಬೇಕು. ನಾನು ಉಪ್ಪನ್ನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಮಸಾಲೆ ಉಪ್ಪು ಎಲ್ಲ ತರಕಾರಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ನಾನು ಇದು ಅರ್ಧ kg ಅನ್ನಕ್ಕೆ ಮಾಡ್ತಾ ಇರೋದು, ಅಕ್ಕಿಗೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ. ಇವಾಗ ನೋಡಿ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ. ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು. ಹಾಗೆ ಕಸೂರಿ ಮೇಥಿ ಕೂಡ ಹಾಕೋತಾ ಇದ್ದೀನಿ ಇವಾಗಲೇ. ಇದನ್ನು ಅನ್ನ ಆದಮೇಲೂ ಕೂಡ ಕುದೀತಾ ಇರಬೇಕಾದ್ರೂ ಕೂಡ ಸೇರಿಸ್ಕೋಬೋದು. ನಾನು ಒಂದು ಅರ್ಧ ಬಟ್ಲದಷ್ಟು ಮೊಸರು ಹಾಕೋತಾ ಇದ್ದೀನಿ. ಈ ಪಲಾವ್ಗೆ ಮೊಸರು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಬಾಯಲ್ಲಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ ಈಗ. ಹಾಗೆ ಇದಕ್ಕೆ ನಾನು ಕಾಯಿ ಹಾಲು ಸೇರಿಸ್ತಾ ಇದ್ದೀನಿ. 1 ಇಡೀ ಕಾಯ್ದು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ನಾನು 2 ಲೋಟ ಅಕ್ಕಿ ಆಗಿದೆ ಅರ್ಧ kgಗೆ, ಹಾಗಾಗಿ ನಾನು ಇದಕ್ಕೆ 4 ಲೋಟ ನೀರು ಹಾಕೋತಾ ಇದ್ದೀನಿ. ಅಂದರೆ ನಾನು ಕಾಯಿ ಹಾಲು ನೀರು 2 ಸೇರಿಸಿ 4 ಲೋಟ ಆಗಬೇಕು, ಆ ಅಳತೆನಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ನೀವು ಯಾವ ಲೋಟದಲ್ಲಿ ತೊಗೊಂಡಿರ್ತೀರಿ ಅದೇ ಲೋಟದಲ್ಲೇ ಅದರದ್ದು ಡಬಲ್ ಹಾಕ್ಕೊಳ್ಳಿ. ನಾನು ಈ ಕಾಯಿ ಹಾಲು 2.5 ಲೋಟದಷ್ಟು ಆಗಿದೆ. ಹಾಗಾಗಿ ನಾನು ಇನ್ನು 1.5 ಲೋಟದಷ್ಟು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುಕ್ಕರಲ್ಲಿ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಈ ಥರ ಪಾತ್ರೆಯಲ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀರನ್ನ.
ಆಮೇಲೆ ಇದು ಅನ್ನ ಸ್ವಲ್ಪ ಸಾಫ್ಟಾಗಿ ಬೇಕಿದ್ದರೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಜಾಸ್ತಿನೇ ಸೇರಿಸ್ಕೊಳ್ಳಿ. ಅನ್ನ ಸಾಫ್ಟಾಗಿ ಆಗುತ್ತೆ. ಉದುರುದುರು ಬೇಡ ನಮಗೆ ಸಾಫ್ಟಾಗೇ ಇರಲಿ ಅನ್ನೋರು ಉದುರುದುರಾಗಿ ಬೇಕಿದ್ದರೆ ನೀರನ್ನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಈ ಥರ ಕಾಯಿ ಹಾಲನ್ನ ಉಪಯೋಗಿಸೋದ್ರಿಂದ ಪಲಾವಿನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೇನೂ ಕೂಡ ಮಾಡ್ಬೋದು. ಇದರಲ್ಲಿ 2-3 ಥರ ಪಲಾವ್ನ ಮಾಡ್ಬೋದು. ಅಂದರೆ ಕಾಯಿ ಹಾಲು ಹಾಕ್ದೇನೇನು ಮಾಡ್ಬೋದು. ಹಾಗೆ ಅನ್ನ ರೆಡಿ ಇರೋ ಅನ್ನಕ್ಕೂ ಕೂಡ ಪಲಾವ್ ಮಾಡ್ಬೋದು. ಇವಾಗ ನೀರು ಕುದೀತಾ ಇದೆ. ನಾನು ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ನೀವು ಯಾವ ಅಕ್ಕಿನಲ್ಲಿ ಕೂಡ ಆದರೂ ಮಾಡ್ಬೋದು. ಅರ್ಧ ಬಾಸುಮತಿ ರೈಸನ್ನಾದರೂ ಹಾಕ್ಬೋದು, ಅರ್ಧ ಈ ಥರ ನಾರ್ಮಲ್ ಅಕ್ಕಿ ಕೂಡ ಉಪಯೋಗಿಸ್ಬೋದು, ಇಲ್ಲ ಪೂರ್ತಿಯಾಗಿ ಬಾಸುಮತಿ ಅಕ್ಕಿನಲ್ಲೇ ಕೂಡ ಮಾಡ್ಬೋದು. ನಾನು ಪೂರ್ತಿ ಮನೆಯಲ್ಲಿರೋ ನಾರ್ಮಲ್ ಅಕ್ಕಿಯಿಂದನೇ ಮಾಡ್ತಾಯಿರೋದು. ಇದಕ್ಕೆ ನಾನು ಯಾವ ಬಾಸುಮತಿ ಅಕ್ಕಿ ಯಾವುದು ಸೇರಿಸಿಲ್ಲ. ಇವಾಗ ಒಂದು ಸ್ವಲ್ಪ ಕೈ ಆಡಿ ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು. ಒಂದು 4-5 ನಿಮಿಷ ಬಿಟ್ಟು ಆಮೇಲೆ ಮತ್ತೊಂದು ಸಲ ಕ್ಲೀನಾಗಿ ಕೈ ಆಡಬೇಕು. ಯಾಕೆಂದರೆ ಕೆಳಗಡೆ ಅಕ್ಕಿ ಇರುತ್ತೆ, ಮೇಲೆಲ್ಲ ತರಕಾರಿ ಅದೆಲ್ಲ ಮಸಾಲೆ ಬಂದಿರುತ್ತೆ. ಹಾಗಾಗಿ ಇನ್ನೊಂದು ಸಲ ಕ್ಲೀನಾಗಿ ಕೈ ಆಡಿ ಮತ್ತೆ ಪಾತ್ರೆನ ಮುಚ್ಚಬೇಕು. ಮುಚ್ಚಳ ಮುಚ್ಚಿ ಒಂದು 4-5 ನಿಮಿಷ ಬೇಯಬೇಕು. ಆಲ್ರೆಡಿ ನಾವು ನೀರು ಕುದಿ ಬಂದ ಮೇಲೆ ಹಾಕಿರೋದ್ರಿಂದ ಅಕ್ಕಿನೂ ಕೂಡ ನೆಂದಿರೋದ್ರಿಂದ ಇದು ಪಲಾವ್ ಬೇಗನೆ ಆಗಿಬಿಡುತ್ತೆ. ನೀವು ಉಪ್ಪನ್ನ ಆಮೇಲೆ ನೋಡ್ಕೊಂಡು ಕೂಡ ಹಾಕೋಬೋದು. ಇವಾಗ ಇನ್ನೊಂದು 5 ನಿಮಿಷ ಹಾಗೆ ಈ ಥರ ಲಿಡ್ ಕ್ಲೋಸ್ ಮಾಡಿಟ್ಟು ಆಮೇಲೆ ನಿಮಗೆ ತುಪ್ಪ ಇಷ್ಟ ಇದ್ದರೆ ಮೇಲೆ 1-2 ಸ್ಪೂನ್ ತುಪ್ಪ ಹಾಕಿ. ಈ ಥರ ಮೇಲೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಹಾಗೆ ನಿಂಬೆಹಣ್ಣಿನ ರಸ ಹಾಕಿ ಕ್ಲೀನಾಗಿ ಕೈ ಇಡಿ. ಹಾಗೆ ಕಟ್ ಮಾಡಿರೋ ಕೊತ್ತಂಬರಿ ಕೂಡ ಹಾಕೋಬೋದು. ನಾನಿಲ್ಲಿ ಸೇರಿಸ್ತಾ ಇಲ್ಲ. ಆಲ್ಮೋಸ್ಟ್ ಅನ್ನ ಆಗಿದೆ ನೋಡಿ. ಇವಾಗ ಯಾವ ಥರ ಅಂದರೆ ಇವಾಗ ಟೇಸ್ಟಿಯಾಗಿರೋ ಪಲಾವ್ ಕೂಡ ರೆಡಿ ಆಯಿತು. ಇದೇ ಥರ ಇನ್ನೂ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಪಲಾವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.